ಚಂದು, ಹೇಗಿದ್ದೀರಾ? ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ಹೋದ ವಿಡಿಯೋದಲ್ಲಿ ಹೇಳಿದೆ ಮದುವೆ ಇದೆ ಗುರುವಾರ ಶುಕ್ರವಾರ ಅಂತ ಹೇಳಿ. ಗುರುವಾರ ರಿಸೆಪ್ಷನ್ ಕೂಡ ನಡೀತಾ ಇತ್ತು ಸಂಜೆ. ಹಾಗೆಯೇ ಅವತ್ತು ಎಲ್ಲಿಲ್ಲದ ಮಳೆ ಸ್ಟಾರ್ಟ್ ಆಯಿತು. ಫೋಟೋ ಎಲ್ಲ ತೆಗೆಸ್ಕೊಳ್ತಾಯಿದ್ರು, ಫೋಟೋ ಶೂಟ್ ಮಾಡ್ತಾಯಿದ್ರು. ಹಾಗೆ ಮಳೆ ಬಂದಿದ್ದರಿಂದ ಫೋಟೋ ತೆಗೆಯೋದಕ್ಕೆ ಹಾಗೆಯೇ ಸ್ವಲ್ಪ ಜನ ಊಟ ಮಾಡಿದರು ಅಷ್ಟೇ. ಮಳೆ ಕೂಡ ಸ್ಟಾರ್ಟ್ ಆಯಿತು. ನಾವು ಕೂಡ ಮನೆಯಲ್ಲಿ ಅಡುಗೆ ಕೂಡ ಮಾಡಿರಲಿಲ್ಲ. ಇನ್ನೇನು ಮಾಡೋದು, ಮಳೆ ಕಮ್ಮಿ ಆದಮೇಲೆ ಅಲ್ಲೇ ಊಟ ಮಾಡ್ಕೊಂಡು ಬಂದವು. ಹಾಗೆಯೇ ಇವತ್ತು ಶುಕ್ರವಾರ ಮಾರ್ನಿಂಗ್ ಬೇಗನೆ ಎದ್ದು ಪಾತ್ರೆ ಕೂಡ ವಾಶ್ ಮಾಡಿರಲಿಲ್ಲ. ಸ್ವಲ್ಪ ಪಾತ್ರೆಗಳೆಲ್ಲ ಇದ್ವು, ಅವನ್ನೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸಿ. ಮಳೆ ಬಂದಿದ್ದರಿಂದ ಇಲ್ಲೆಲ್ಲ ಓಡಾಡಿದ್ರು ರಂಗದಲ್ಲಿ ಆಚೆ ಕಡೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಪೂಜೆ ಕೂಡ ಮುಗಿಸ್ದೆ. ಮುಹೂರ್ತಕ್ಕೆ ಹೋಗೋಷ್ಟೊತ್ತಿ ಪೂಜೆನೂ ಕೂಡ ಆಯಿತು. ತಿಂಡಿನೂ ಕೂಡ ಅಲ್ಲೇ ತಿಂದಿದ್ದು. ಇವತ್ತು ತಿಂಡಿನೂ ಕೂಡ ಮಾಡಿರಲಿಲ್ಲ. ಹಾಗಾಗಿ ತಿಂಡಿ ತಿಂದು ಬಂದು ಮದುವೆಗೆ ರೆಡಿಯಾಗಿ ಹೋಗಿ ನಮ್ಮನೆಯವರು ಕೂಡ ಅವತ್ತು ಆಫೀಸು ಲೇಟ್ ಆಗುತ್ತೆ ಅಂತ ಹೇಳಿ ಹೋದರು. ನಾನೇ ಕೂಡ ಹೋಗಿದ್ನಲ್ಲ, ನಾನೇ ಮುಹೂರ್ತ ಮಾಡಿ ಹಾಗೆಯೇ ಅಲ್ಲೇ ಊಟ ಕೂಡ ಮಾಡ್ಕೊಂಡು ಬಂದವು. ಊಟಕ್ಕೆ ಇವತ್ತು ಏನೇನು ಮಾಡಿದರು ಗೊತ್ತಾ? ಹಾಗೆಯೇ ಹಾಲ್ಕೀರು ಮತ್ತು ಹೆಸರು ಕಾಳು ಪಲ್ಯ, ಹಾಗೆ ಕಾಬೂಲ್ ಕಡಲೆಕಾಳು ಅದರ ಪಲ್ಯ, ಹಾಗೆ ಪೂರಿ, ಮೈಸೂರು ಪಾಕು, ಗೀ ರೈಸು, ಅನ್ನ ಸಾಂಬಾರು, ಮೊಸರನ್ನ ಇಷ್ಟನ್ನು ಮಾಡಿದರು. ಅಲ್ಲೇ ಊಟ ಮಾಡಿಕೊಂಡು ಬಂದವು. ನಾವು ರಿಸೆಪ್ಷನ್ಗೆ ಸಂಜೆ ಈ ರೀತಿ ರೆಡಿಯಾಗಿದ್ವು. ಎಲ್ಲರೂ ಕೂಡ ನಮ್ಮ ನಾದಿನಿ ಕೂಡ ಬಂದಿದ್ದರು ಮದುವೆಗೆ. ಹಾಗೆಯೇ ಮುಹೂರ್ತಕ್ಕೆ ಕೂಡ ರೆಡಿಯಾಗಿದ್ದು. ಈ ಥರ ಸಿಂಪಲ್ಲಾಗಿಯೇ ರೆಡಿಯಾಗಿದ್ದೆ ನಾನು. ಇನ್ನೇನು ಮನೆ ಮುಂದೆಗಡೆನೇ ಮದುವೆ ಅಲ್ವಾ, ಹಾಗಾಗಿ ಏನು ಗ್ರ್ಯಾಂಡಾಗಿ ರೆಡಿಯಾಗಿ ಹೋಗಲಿಲ್ಲ ಮುಹೂರ್ತಕ್ಕೆ. ಹಾಗೆಯೇ ಸ್ವಲ್ಪ ತಲೆಗೆ ಮೆಂತ್ಯ ಹಾಕೋಣ ಅಂಥೇಳಿ ನೆನೆಸಿಟ್ಟಿದ್ದೆ. ಮೆಂತ್ಯ ಮತ್ತು ಅಲೋವೆರಾ, ಬೆಟ್ಟದ ನೆಲ್ಲಿಕಾಯಿ, ಸ್ವಲ್ಪ ಟೀನ ಡಿಕಾಕ್ಷನ್ ಮಾಡ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಬ್ರಾಹ್ಮಿ ಎಲೆಗಳನ್ನ ಹಾಕ್ಕೊಂಡಿದ್ದೀನಿ. ದಾಸವಾಳದ ಎಲೆಗಳನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿನಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ತಲೆಗೆ ಹಾಕ್ಕೊಳ್ಳೋಣ ಅಂತ ಏನು ವಿಡಿಯೋ ಎಲ್ಲ ಮಾಡೋಕ್ಕೆ ಹೋಗಿಲ್ಲ ಅದನ್ನೇನು. ಹಾಗೆಯೇ ಒಂದು ಸ್ಯಾರಿಗೆ ಕುಚ್ಚು ಕೂಡ ಹಾಕಬೇಕಾಗಿತ್ತು. ನಾನು ಹೇಳಿದ್ನಲ್ಲ ಇನ್ನೊಂದು ಸ್ಯಾರಿ ಇದೆ ನಂದು, ಹಾಕ್ಕೊಳ್ಬೇಕು ಅಂತ ಹೇಳಿ ಹಾಕೋಣ ಅಂತ ಹೇಳಿ ದಾರ ಸುತ್ಕೊಳೋದಕ್ಕೆ ಇಟ್ಕೊಂಡಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.